ಮೇನ್ ಥಿಂಗ್ ಇವಾಗೆಲ್ಲ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಹೋಗಿ ವಶೀಕರಣ ಮಾಡಿಸ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ಹ್ಮ್ ಈ ವಶೀಕರಣ ಮಾಡಿಸ್ಕೊಳ್ಳೋದಂದ್ರೆ ಏನು? ಅಂದ್ರೆ ಈಗ ಒಬ್ಬ ಜನ ಅಲ್ಲ ಪ್ರಯೋಗ ಮಾಡಕ್ ಹೋಗ್ತಾರಲ್ಲ, ಆ ಪ್ರಯೋಗ ವಶೀಕರಣವಾಗಿ ಇದ್ ಮಾಡಿರ್ತಾರೆ. ಏನು ನೋಡಿ ವಶೀಕರಣ? ನೋಡಿ ವಶೀಕರಣ ವಿದ್ಯೆ ಇವಾಗಿಂದಲ್ಲ, ತುಂಬಾ ಹಳೆ ವಿದ್ಯೆ, ಅದು ತುಂಬಾ ಪುರಾತನವಾಗಿರ್ತಕ್ಕಂಥ ವಿದ್ಯೆ. ವಶೀಕರಣ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಆಕರ್ಷಣೆ ಮಾಡುವಂಥದ್ದು, ವಶ ಮಾಡ್ಕೊಳೋದು, ಸಭಾಸ್ತಂಭನ ಅಂತ ಹೇಳ್ತೀವಿ. ಸಭೆಯಲ್ಲಿ 1,000,000 ಜನ ಇರಲಿ, ಇವನು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ರೆ ಎಲ್ಲ ಸೈಲೆಂಟ್ ಆಗಿಬಿಡ್ಬೇಕು, ಸಭಾಸ್ತಂಭನ ಪ್ರಯೋಗ. ಆಯ್ತಾ? ಆಮೇಲೆ ವಶೀಕರಣ, ಒಂದು ಹುಡುಗ ಹುಡುಗಿ ಮೇಲೆ, ಅದನ್ನೇ ಎಲ್ಲರೂ ವಶೀಕರಣ ಬರೀ ಹುಡುಗ ಹುಡುಗಿ ಮೇಲೆ ಮಾಡೋದನ್ನೇ ಹೌದು. ವಶೀಕರಣ ಅಂತ ಕರೆದು ಬಿಡ್ತಾರೆ. ಆಕ್ಚುಲಿ ವಶೀಕರಣದಲ್ಲಿ ತುಂಬಾ ಇದೆ. ಆಕರ್ಷಣೆ ಮಾಡುವಂಥದ್ದು, ತಾಯಿ ಮಗನಿಗೆ ಸಂಬಂಧ ಆಗಲಿ, ಅಕ್ಕ ತಂಗಿಯ ಸಂಬಂಧ ಆಗಲಿ, ಅಣ್ಣ ತಂಗಿಯ ಸಂಬಂಧ ಆಗಲಿ, ಇದಕ್ಕೆಲ್ಲ ಆಕರ್ಷಣಾ ಪ್ರಯೋಗ ಇದೆ. ಆಯ್ತಾ? ಯಾರೋ ಮಧ್ಯದಲ್ಲಿ ಬಂದ್ಬಿಟ್ಟು ಇದನ್ನೆಲ್ಲ ಹಾಳು ಮಾಡ್ಬಿಡ್ತಾರೆ ಸಂಬಂಧಗಳನ್ನ. ಸೊ ಅವಾಗ ವಶೀಕರಣ, ಆಕರ್ಷಣೆ ಎರಡು ಒಂದೇನೆ. ಆ ವಶೀಕರಣ ಮಾಡಿಬಿಟ್ಟು ಅವ್ರನ್ನ ಒಳ್ಳೆ ಸಂಬಂಧಗಳನ್ನ ನಾವು ಜೋಡಿಸೋವಂಥದ್ದು ಒಂದು. ಮತ್ತೆ ಎರಡನೇದಾಗಿ ಗಂಡ ಹೆಂಡತಿ ಸಂಬಂಧಗಳು ತುಂಬಾ ಹೋಗ್ಬಿಟ್ಟು ಡೈವರ್ಸ್ ತನಕನೂ ಹೋಗ್ಬಿಡುತ್ತೆ. ಅವಾಗ ಅವ್ರನ್ನ ಸೇರ್ಸಕ್ಕೆ ಇದೆಲ್ಲ ಇವಾಗ ತಾಂತ್ರಿಕ ಅಂತಕ್ಕಂಥದ್ದು ಎಲ್ಲ ಒಳ್ಳೇದಕ್ಕೆ ಕೊಟ್ಟಿರೋದು. ಇವರೆಲ್ಲ ಏನ್ ಅಂದ್ರೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಒಬ್ಬ ಹುಡುಗ ಹೋಗ್ಬಿಟ್ಟು ನನ್ನ ಹುಡುಗಿನ ಮಾಡ್ಕೊಟ್ಬಿಡು ಅಂದ್ರೆ, ನಾನು ಆಯ್ತು ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ದುಡ್ಡು ತಗೊಂಡ್ಬಿಟ್ಟು ಮೋಸ ಮಾಡ್ಬಿಡೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅದಲ್ಲ ವಶೀಕರಣ ಅಂದ್ರೆ. ವಶೀಕರಣ ವಿದ್ಯೆ ಅಂದ್ರೆ ಭಾರಿ ಅದ್ಭುತವಾಗಿರೋಂಥ ವಿದ್ಯೆ. ಕೆಲವು ಗಿಡಮೂಲಿಕೆಗಳಿದೆ ಸಿಗೋವಂಥದ್ದು. ಸೊ ಅಂತಹ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು, ಆಯ್ತಾ, ಮತ್ತೆ ಕೆಲವು ನಾವು ಇಲ್ಲಿ ಬ್ರಾಡ್ಕಾಸ್ಟ್ ಅಲ್ಲಿ ಹೇಳ್ಬೋದಾ ಇಲ್ವೋ ಗೊತ್ತಿಲ್ಲ, ಕೆಲವು ಈ ಬ್ಲಡ್ ಅನ್ನ, ರಕ್ತವನ್ನ ಬಳಸ್ಕೊಂಡು, ಅಂದ್ರೆ ರಕ್ತವನ್ನ ಬಿಸಿ ಮಾಡಿ ಅದನ್ನ ಒಣಗಿಸಿ ಅದರ ಪೌಡ್ರನ್ನ ಬಳಸ್ಕೊಂಡು, ಮತ್ತೆ ಕೆಲವು ಎಲ್ಲ ವಸ್ತುಗಳಿದೆ ಅದನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನ ಮಾಡುವಂಥದ್ದು ವಶೀಕರಣ ವಿದ್ಯೆ ಅಂತ. ವಶೀಕರಣ ಕಪ್ಪನ್ನು ಮಾಡುವಂಥದ್ದು, ಅಥವಾ ಊಟಕ್ಕೆ ಹಾಕಕ್ಕೆ ಪ್ರಯೋಗ ಮಾಡುವಂಥದ್ದು, ಕುಂಕುಮದ ರೀತಿಯಲ್ಲಿ ಮಾಡುವಂಥದ್ದು, ಇದೆಲ್ಲ ತುಂಬಾ ತರ ಇದೆ. ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು, ಅದೇನು ಪ್ರಾಬ್ಲಮ್ ಇಲ್ಲ. ಮಾಡ್ಕೊಂಡು ಮಾಡುವಂಥದ್ದು ಇರುತ್ತೆ. ಆದ್ರೆ ಇದನ್ನ ಏನಂತ ಹೇಳಿದಾರೆ, ಒಳ್ಳೇದಕ್ ಮಾಡ್ಕೊ ಅಂತ ಹೇಳಿ ಕೊಟ್ಟಿರೋದು, ಕೆಟ್ಟದ್ ಮಾಡುವಂತ ಯಾರು ಕೊಟ್ಟಿಲ್ಲ. ಹೌದು. ಆದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ನೀಚರು, ವಿದ್ಯೆ ಕಲ್ತವ್ರು, ವಿದ್ಯೆ ಇಲ್ದವ್ರು ಪರವಾಗಿಲ್ಲ, ಏನೋ ಒಂದ್ ಮಾಡ್ತಾರೆ, ಒಂದು ಕುಂಕುಮನೋ ಏನೋ ಕೊಟ್ಟು ಕಳ್ಸಿಬಿಡ್ತಾರೆ, ಅದು ಓಕೆ. ವಿದ್ಯೆ ಕಲ್ತವ್ರೆ ಈ ತರ ಕೆಟ್ಟದಕ್ಕೆ ಇಳ್ಬಿಟ್ರೆ ಕಷ್ಟ ಆಗತ್ತೆ. ಸೊ ಹಂಗಾಗಿ ವಶೀಕರಣ ವಿದ್ಯೆ ತುಂಬಾ ಒಳ್ಳೇದಕ್ಕೆ ಉಪಯೋಗ ಮಾಡ್ಬೇಕು. ಇದೆ, ಆ ವಿದ್ಯೆ ಇದೆ. ಮತ್ತೆ ನಾವು ಅಂಜನ ಶಾಸ್ತ್ರ ಅಂತೀವಿ, ಅಂಜನ ನೋಡುವಂಥದ್ದು. ಹೌದು ಅಲ್ವಾ? ನೋಡಿ, ಅಂಜನ ಬಂದ್ಬಿಟ್ಟು ಹಿಂದೆ ನಮ್ಮ ಈ ಪಂಚಪಾಂಡವರು ಮತ್ತೆ ಈ ಕಡೆ ಕೌರವರು ಯುದ್ಧ ಮಾಡ್ಬೇಕಾದ್ರೆ, ಆಯ್ತಾ, ಈ ಕೌರವರ ತಂದೆ ಬಂದ್ಬಿಟ್ಟು ಅದನ್ನೆಲ್ಲ ನೋಡ್ತಾ ಇದ್ರು, ಅಲ್ಲಿ ಅದನ್ನ ಯುದ್ಧ ನೋಡ್ತಾ ಇದ್ರು. ಆಯ್ತಾ? ಅವಾಗ ಆ ಒಬ್ಬ ವಿಶೇಷವಾಗಿ ಆ ಒಂದು ಕನ್ನಡಿಗೆ ಅದನ್ನೆಲ್ಲ ಹಾಕಿ ತೋರಿಸ್ತಾ ಇದ್ದಿರ್ತಕ್ಕಂಥ ಯುದ್ಧ ಹೆಂಗ್ ನಡೀತಾ ಇದೆ, ಯಾರ್ಯಾರು ಏನೇನು ಆಗ್ತಾ ಇದ್ದಾರೆ ತೋರಿಸೋವಂಥದ್ದು. ಇದು ಅಂಜನ ಶಾಸ್ತ್ರ. ಇದು ಅಂಜನ ಅಂದ್ರೆ ಆಂಜನೇಯನ ಇಂದ ಉಂಟಾಗಿರ್ತಕ್ಕಂಥ ಶಾಸ್ತ್ರ, ಇದು ಅಂಜನ ಶಾಸ್ತ್ರ. ಸೊ ಅದಕ್ಕೂ ಅಷ್ಟೇನೆ ಗಿಡಮೂಲಿಕೆಗಳೆಲ್ಲ ಬೇಕಾಗತ್ತೆ, ಅದನ್ನೆಲ್ಲ ಬಳಸ್ಕೊಂಡು ಅಂಜನವನ್ನ ಹಾಕಿ ನೋಡುವಂಥದ್ದು. ಹಾಗಾಗಿ ಆಕರ್ಷಣೆ, ಅಂಜನ, ಇದೆಲ್ಲ ತಾಂತ್ರಿಕ ಪ್ರಯೋಗಗಳು. ತಾಂತ್ರಿಕಲ್ಲಿ ಇವೆಲ್ಲವೂ ಬರುತ್ತೆ. ಆಯ್ತಾ? ಅಂಜನ ಇಂಥದ್ದೇ ದಿವಸ ಆಗ್ಬೇಕು ಅಂತಿದೆ, ಇಂಥ ವ್ಯಕ್ತಿಗೆ ಆಗ್ಬೇಕು ಅಂತಿದೆ, ಇಂಥ ವಯಸ್ಸಿನವರೇ ಅದನ್ನ ನೋಡ್ಬೇಕು ಅಂತಿದೆ. ಸೊ ಈ ತರದೆಲ್ಲ ಸಿಸ್ಟಮ್ ಇದೆ. ಅದನ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ಮಾಡ್ಕೊಂಡ್ರೆ ಅನುಕೂಲ ಆಗತ್ತೆ. ಓಕೆ ಓಕೆ. ಈ ಮಾಟ ಮಂತ್ರ ಪ್ರಯೋಗಗಳು ತುಂಬಾ ಆಗ್ತಾ ಇದಾವೆ ಇವಾಗ. ಇತ್ತೀಚಿನ ದಿನಗಳಲ್ಲಿ ತುಂಬಾ ನೋಡ್ತಾ ಇದೀವಿ ನಾವು. ಮಾಟ ಮಂತ್ರ ಮಾಡೋದು, ಅವ್ರು ಹಾಳಾಗೋಗ್ಲಿ ಅಂತ ಹೇಳೋದು, ಖಂಡಿತ ಏನೇನೋ ಮಾಡಿಸ್ತಾ ಇದಾರೆ ಇವತ್ತು ತುಂಬಾ ಜನ. ಇದೆಲ್ಲ ಎಫೆಕ್ಟ್ಸ್ಗಳು ಹೇಗೆ ಬೀರುತ್ತೆ ಒಬ್ಬ ಮನುಷ್ಯನ ಮೇಲೆ ಅಂತ? ಅಲ್ಲ, ತುಂಬಾ ಬೀಳುತ್ತೆ. ಯಾಕಂದ್ರೆ ಇವಾಗ ನೋಡಿ, ರಾಜಕೀಯದಲ್ಲಿ ಬೇಕಾದಷ್ಟು ಆಗಿದೆ ಇದು. ತುಂಬಾ ನನ್ನ ಹತ್ರ ಕೆಲವರೆಲ್ಲ ಬರ್ತಾರಲ್ಲ ರಾಜಕೀಯ ವ್ಯಕ್ತಿಗಳು, ತುಂಬಾನೇ ನಡೆಯುತ್ತೆ. ಫಿಲಮ್ ಸ್ಟಾರ್ಗಳಲ್ಲಿ ಅಲ್ಲೂ ಆಗತ್ತೆ, ಫಿಲಮ್ ಇಂಡಸ್ಟ್ರಿಯಲ್ಲೂ ಇದೆ, ಎಲ್ಲಿ ಇಲ್ಲ ಅಂತಿಲ್ಲ. ತುಂಬಾ ಜನ, ಮತ್ತೆ ಸಾಮಾನ್ಯ ಜನಗಳಲ್ಲೂ ತುಂಬಾ ಇದನ್ನು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಆದ್ರೆ ಅದನ್ನ ಸ್ವಲ್ಪ ಆದಷ್ಟು ಒಳ್ಳೇದಕ್ಕೆ ಬಳಸ್ಕೊಳ್ಳೋದು ತುಂಬಾ ಒಳ್ಳೇದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ, ಅದು ಬೇಗ ಕೆಲಸ ಆಗ್ಬೇಕು ಅವ್ರಿಗೆ, ಬೇಗ ಕೆಲಸ ಆಗ್ಬೇಕು. ಏನೋ ಒಂದು ವಿಚಾರ, ಒಂದೇನೋ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ, ಅಂಥದ್ದು ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಕೆಲವರು ಅದಕ್ಕೆ ಕೈ ಹಾಕ್ತಾರೆ, ಪ್ರಯತ್ನ ಮಾಡ್ತಾರೆ. ಇಂಥದ್ದೆಲ್ಲ ಮಾಡ್ಕೊಳಕ್ಕೆ ತಾಂತ್ರಿಕ ವಿಧಾನದಲ್ಲಿ ಬಳಸ್ಕೊತಾರೆ. ಈಗ ನಾವು ಹೇಳ್ಬೇಕು ಅಂದ್ರೆ ರಾವಣಾಸುರನೇ ಈ ತಾಂತ್ರಿಕ ವಿದ್ಯೆ ಬುಕ್ಕೆ ಬರ್ದಿದ್ದಾನ ಅವನು. ರಾವಣ ತಂತ್ರ ಅಂತಿದೆ, ಅದರಲ್ಲಿ ಕೆಲವೆಲ್ಲ ತಾಂತ್ರಿಕ ಮಂತ್ರಗಳು, ತಾಂತ್ರಿಕ ವಿಧಾನಗಳು ಎಲ್ಲವೂ ಕೊಟ್ಟಿದ್ದಾನೆ. ಅವನೇ ಬಳಸ್ಕೊತಾ ಇದ್ದ ತಾಂತ್ರಿಕ ವಿಧಾನಗಳನ್ನ. ಆಯ್ತಾ? ಎಂತೆಂಥದ್ದು ಸಾಧನೆಗಳನ್ನ ಮಾಡಿದ್ದಾನೆ ತಾಂತ್ರಿಕಲ್ಲಿ. ಸೊ ಹಾಗಾಗಿ ಈ ಒಂದು ತಾಂತ್ರಿಕ ಅಂತಕ್ಕಂಥದ್ದು ಇವತ್ತು ನೆನ್ನೆ ಬಂದಿರತಕ್ಕಂಥದ್ದಲ್ಲ. ಮತ್ತೆ ಇದನ್ನ ಆದಷ್ಟು ಒಳ್ಳೇದಕ್ಕೆ ಬಳಸ್ಕೋಬೇಕು ಅನ್ನೋದು ನನ್ನ ಒಂದು ಪ್ರಾರ್ಥನೆ ಜನಗಳಿಗೆ.
ಅಂದ್ರೆ ಈ ವಿಷಯದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ತಾಂತ್ರಿಕ ಮಾಂತ್ರಿಕ ವಿದ್ಯೆ ಕಲ್ತಿರ್ತಾರಲ್ಲ, ಹ್ಮ್. ಅವ್ರು ಒಳ್ಳೆಯವ್ರ ಮೇಲೆ ಬರೀ ಪ್ರಯೋಗ ಮಾಡ್ತಾರಾ, ಹ್ಮ್. ಇಲ್ಲ ಕೆಟ್ಟವ್ರ ಮೇಲೂ ಮಾಡ್ತಾರ, ಅವ್ರಿಗೆ ಏನ್ ಸಿದ್ಧಿ ಆಗುತ್ತೆ ಇದರಿಂದ ಅಂತ? ನೋಡಿ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಒಂದೇನೋ ಒಂದು ಜಮೀನು ಕೊಡಬೇಕಪ್ಪ, ಇವ್ರು ಕೊಡಲ್ಲ ಅಂತಾರೆ, ಅವ್ರು ಬೇಕೇ ಬೇಕು ಅಂತಾರೆ. ಅವರು ಜಗಳ ಜಾಸ್ತಿ ಮಾಡಿದಾಗ ಏನು ಮಾಡ್ತಾರೆ, ಇವ್ರ ಕೈಲಿ ಮಾಡೋಕ್ಕಾಗಲ್ಲ, ಇವ್ರು ಹೋಗಿ ತಾಂತ್ರಿಕ ಮಾಡಿಸ್ಬಿಡ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಯಾರೋ ಒಬ್ಳು ಬೇಕು, ಆಯ್ತಾ, ಅದಕ್ಕೆ ಹೋಗ್ಬಿಟ್ಟು ಅವಳ ಮೇಲೆ ತಾಂತ್ರಿಕ ಮಾಡಿಸ್ಬಿಡೋದು. ಈ ಥರ ನಾನು ಹೇಳ್ತಾ ಇರೋದು. ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ. ಈ ಥರ ಮಾಡಿದಾಗ ಏನಾಗುತ್ತೆ, ತುಂಬ ಅದು ಕಷ್ಟ ಆಗುತ್ತೆ. ಆದರೆ ಅದನ್ನ ರಿವರ್ಸ್ ಮಾಡೋ ಪ್ರಯೋಗಗಳಿದೆ. ಅವ್ರು ಮಾಡಿರೋದು ಅವ್ರಿಗೆ ವಾಪಸ್ ಕೊಡುವಂಥ ಪ್ರಯೋಗಗಳಿದೆ ರಿವರ್ಸ್ ತಾಂತ್ರಿಕದಲ್ಲಿ. ಸೊ ಅದು ಏನು ಅಂತ ಹೇಳಿದ್ರೆ, ನಾವು ಕೆಲವು ಪ್ರಯೋಗಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಿಮಗೆ ತ್ರಿಶೂಲ ಪ್ರಯೋಗ, ಚಕ್ರಬಂಧನ ಪ್ರಯೋಗ, ಕಕ್ಕುಟ ಪ್ರಯೋಗ, ಇದೆಲ್ಲ ರಿವರ್ಸ್ ಪ್ರಯೋಗಗಳು. ಇದು ಯಾರು ಕೊಟ್ಟಿರ್ತಾರಲ್ಲ ಅವರಿಗೆ ವಾಪಸ್ ಕೊಡುವಂಥದ್ದು. ಇಂಥ ಪ್ರಯೋಗಗಳು ಕೂಡ ಇರುತ್ತೆ ತಾಂತ್ರಿಕಲ್ಲಿ. ಸೊ ಅದನ್ನ ನಾವು ಏನಾದ್ರು ವಾಪಸ್ ಮಾಡಿದಾಗ, ಅದು ಏನು ಅವ್ರು ಮಾಡಿರ್ತಾರೆ ಅದಕ್ಕೆ 1:100 ಅದು ವಾಪಸ್ ತೊಂದರೆ ಆಗುತ್ತೆ ಅವರಿಗೆ ಅಂತ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಒಂದು ನೈಜ ಘಟನೆ ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ನೋಡಿರೋಂಥ ಒಂದು ನೈಜ ಘಟನೆ ಏನಾದ್ರು ಇದ್ರೆ ಶೇರ್ ಮಾಡಿ. ಅಲ್ಲ, ಈಗ ನಾನು ನೋಡಿರೋದಲ್ಲ, ಎಲ್ಲರೂ ನೋಡಿರೋದು ಏನು ಅಂತ ಹೇಳಿದ್ರೆ, ನೋಡಿ, ಕೆಲವು ಜ್ಯುವೆಲರಿ ಶಾಪ್ಗಳಲ್ಲಿ ಈ ಚಿನ್ನ ಕದಿಯೋಕ್ಕೆ ಬರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಕಪ್ಪು ಗಿಪ್ಪು ಹಾಕಿ, ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆಲ್ಲ ಒಂಥರ ಅವ್ರಿಗೆ ವಶೀಕರಣ ಥರ ಮಾಡಿ ಅವ್ರನ್ನ ಒಂಥರ ಸ್ತಂಭನ ಪ್ರಯೋಗ ಮಾಡಿ ಹೋಗ್ಬಿಡ್ತಾರೆ. ಈಗ ನಿಮಗೆ ಈ ತುಂಬ ಜನ ನೋಡಿದ್ದಾರೆ, ಮೀಡಿಯಾದಲ್ಲಿ TV9 ಬಂದಿತ್ತದು. ಸೊ ಹಾಗಾಗಿ ಅದು ಎಷ್ಟೋ ಘಟನೆಗಳು ಇಂಥದ್ದೆಲ್ಲ ನಡೀತಾ ಇರುತ್ತೆ. ಈಗ ಮೊನ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಒಬ್ಬರು ದೊಡ್ಡ ವ್ಯಕ್ತಿ, ರಾಜಕೀಯ ವ್ಯಕ್ತಿ, ಅವ್ರ ಹೆಸರು ಬೇಡ, ಅವರು ಒಂದು ಸ್ವಲ್ಪ ಏನೋ ಒಂದು ದೊಡ್ಡದಾಗಿ ಮಾಡಬೇಕು, ಮಾಡಿರೋರಿಗೆ ವಾಪಸ್ ಮಾಡಬೇಕು ಅಂತ ಹೋದರು. ಅದೇನಾಗೋಯ್ತು, ಅವರು ಅದೇ ಫೀಲ್ಡಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಸೊ ಅವ್ರೇನು ಮಾಡಿದ್ರು, ಅದನ್ನು ವಾಪಸ್ ರಿವರ್ಸ್ ಮಾಡಿದ್ರು. ರಿವರ್ಸ್ ಮಾಡಿದಾಗ ಏನಾಗೋಯ್ತು ಅಂದರೆ, ಬರೀ ಅವ್ರಿಗಾಗೋದಲ್ದೇ ಮಕ್ಕಳಿಗೆ, ಅವರಿಗೆ, ಎಲ್ಲರಿಗೂ ಅದ್ರ ಎಫೆಕ್ಟ್ ಆಯಿತು, ತುಂಬ ದೊಡ್ಡದಾಗಿ ಎಫೆಕ್ಟ್ ಆಯಿತು. ಸೊ ಈ ಥರದ ಬೇಕಾದಷ್ಟು ಘಟನೆಗಳು ನಮಗೆ ಸಿಗುತ್ತೆ ಜೀವನದಲ್ಲಿ. ಮತ್ತು ನಮ್ಮಲ್ಲಿ ಬರೋರಿಗೆ ಎಷ್ಟೋ ಜನಕ್ಕೆ ಈ ಒಂದು ತಾಂತ್ರಿಕಿಂದ ಬಹಳ ಕಷ್ಟಪಡ್ತಾರೆ. ಎಂತೆಂಥ ವ್ಯಕ್ತಿ ಎಷ್ಟೆಷ್ಟೋ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನೂ ಇರಲ್ಲ. ದುಬೈಯಲ್ಲಿ ಒಬ್ಬ ವ್ಯಕ್ತಿ ತುಂಬ ದೊಡ್ಡದು ಒಂದು ಪ್ರಾಜೆಕ್ಟ್ ತಗೊಂಡು ತುಂಬ ಶ್ರೀಮಂತ ಅವನು. ಇವತ್ತಿಗೆ ಅವನಿಗೆ ಊಟಕ್ಕೆ ಗತಿ ಇಲ್ಲ, ಆ ಥರ ಆಗ್ಬಿಟ್ಟಿದ್ದಾನೆ ಇದೇ ತಾಂತ್ರಿಕಿಂದ. ಯಾರು ಮಾಡಿರೋದು ಅಂದರೆ ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ಹೆಂಡ್ತಿನೇ ಮಾಡಿರೋದು. ಇವನು ಎಲ್ಲಿ ಮತ್ತೆ ಬೇರೆ ಕಡೆ ಹೋಗ್ತಾನೆ, ಬೇರೆ ಕಡೆ ಇದು ಮಾಡ್ತಾನೆ, ತೊಂದರೆ ಆಗ್ತಾ ಇದೆ ಇದು ಅಂತ ತಿಳ್ಕೊಂಡು ಅವಳು ಮಾಡಿರೋ ಒಂದು ಪ್ರಯೋಗಕ್ಕೆ ಅವ್ರು ಚೆನ್ನಾಗಿದ್ದಾರೆ, ಅವರ ತಾಯಿ ಮನೆ ತಂದೆ ಮನೇಲಿ ಚೆನ್ನಾಗಿದ್ದಾರೆ. ಆದರೆ ಗಂಡ ಇವತ್ತಿನ ದಿವಸ ಅನುಭವಿಸ್ತಾ ಇದ್ದಾನೆ. ಅವ್ನ ಕಣ್ಣಲ್ಲಿ ನೀರು ಹಾಕೊಂಡು ಬಿಡ್ತಾನೆ. ಈ ಕಡೆ ಮಂಗಳೂರು ಕಡೆಯವರು ಈ ಥರದ್ದು ಬೇಕಾದಷ್ಟು ಘಟನೆಗಳು ನಮ್ಮಲ್ಲಿ ಬರುತ್ತೆ. ನಾವು ಅದಕ್ಕೆ ಸ್ವಲ್ಪ ಅದನ್ನ ಕ್ಲಿಯರೆನ್ಸ್ ಮಾಡಕ್ಕೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆಗಳು ಮಾಡ್ತಾ ಇರ್ತೀವಿ. ಅಲ್ಲ, ಇವತ್ತಿನ ಜನಗಳು ಈಗ ಮಾಟ ಮಂತ್ರ ನೀವೆಲ್ಲ ಹೇಳ್ತಾ ಇದ್ರಲ್ಲ, ಇವಾಗ ಅದೆಲ್ಲ ಏನು ಪ್ರೂವ್ಮೆಂಟ್ ಆಗುತ್ತಾ? ಅದೆಲ್ಲ ಯಾವ ಥರ ಅನುಭವಿಸ್ತಾರೆ ಜನಗಳು ಅಂತ? ನೋಡಿ, ಜನಗಳು ನೋಡಿ, ಇವಾಗ ನನಗೆ ಜ್ವರ ಇದೆ, ಆಯಿತಾ, ನೀವು ಅಲ್ಲಿ ಕೂತಿದ್ದೀರಾ. ಸೊ ನನಗೆ ಜ್ವರ ಇದೆ ಅಂದರೆ ನೀವು ಎಲ್ಲಿ ಹೆಂಗೆ ನೋಡಬೇಕಾಗತ್ತೆ? ನೀವು ಅಲ್ಲಿಂದ ನನಗೆ ಹೇಳೋಕ್ಕಾಗತ್ತಾ ಜ್ವರ ಇದೆ ಅಂತ ಹೇಳೋಕ್ಕಾಗತ್ತಾ? ನಾನು ಇವಾಗ ಆರಾಮಾಗಿ ಎನರ್ಜೆಟಿಕ್ ಆಗಿದ್ದೀನಿ, ನನ್ನ ಹತ್ರ ಬಂದು ನೀವು ಟೆಸ್ಟ್ ಮಾಡಬೇಕು, ಇಲ್ಲ ಮುಟ್ಟಿ ನೋಡಬೇಕು, ಹೌದು ತಾನೆ? ಸೊ ಹಾಗಾಗಿ ಯಾರ್ಯಾರಿಗೆ ಅದು ತೊಂದರೆಗಳಾಗತ್ತೆ, ಯಾರ್ಯಾರು ಇದರಿಂದ ಕಷ್ಟ, ಇದು ಕಣ್ಣಿಗೆ ಕಾಣಿಸಲ್ಲ. ಇವಾಗ ನಮಗೆ ಗಾಳಿ ಯಾವ ಥರ ಅದು ಕಣ್ಣಿಗೆ ಕಾಣಿಸಲ್ವೋ ಆ ಥರದ್ದು ಇದು ಪಂಚಭೂತಗಳ ಶಕ್ತಿಯಿಂದ ಮಾಡುವಂಥ ಒಂದು ಪ್ರಯೋಗಗಳಿವೆಲ್ಲ. ಹಾಗಾಗಿ ಇದು ಕಣ್ಣಿಗೆ ಕಾಣಿಸಲ್ಲ, ಆದರೆ ಅದ್ರ ಎಫೆಕ್ಟ್ ಇದೆಯಲ್ಲ, ಅದು ಅನುಭವಿಸ್ತವ್ರಿಗೆ ಗೊತ್ತು. ಸುಮ್ಮನೆ ಏನು ಆಗಲ್ಲ. ಈಗ ಎಷ್ಟೋ ಜನ ಏನು ಮಾಡ್ತಾರೆ, ಈಗ ನಾರ್ಮಲ್ ಆಗಿದ್ದವ್ರಿಗೆ ಏನೋ ಒಂದು ಅವರು ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಅದಾಯಿತು ಇದಾಯಿತು ಅಂದರೆ ಓಕೆ. ಆದರೆ ಇದ್ದಕ್ಕಿದ್ದಂಗೆ ಏನೋ ಒಂದು ಆಗೋಯ್ತು, ಅವ್ರಿಗೆ ತೊಂದರೆಗಳು ತುಂಬ ಜಾಸ್ತಿ ಆಗೋಯ್ತು ಅಂದಾಗ ಇದು ತಾಂತ್ರಿಕಿಂದಾನೇ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನ ಇದೆ. ಅದನ್ನು ನಾವು ಅಷ್ಟಮಂಗಲ ಪ್ರಶ್ನೆ ಅಂತೀವಿ, ಕೇರಳದಲ್ಲೆಲ್ಲ ಹಾಕ್ತಾರೆ ಅಷ್ಟಮಂಗಲ ಪ್ರಶ್ನೆ. ಮತ್ತು ನಾವು ಪ್ರಶ್ನಾಶಾಸ್ತ್ರ ಅಂತೇಳಿ ಹಾಕ್ತೀವಿ, ತಾಂಬೂಲ ಪ್ರಶ್ನೆ, ಕವಡೆ ಪ್ರಶ್ನೆ, ಆಯ್ತಾ, ಅಕ್ಕಿಯಿಂದ ನೋಡುವಂಥದ್ದು. ಅದರಲ್ಲೆಲ್ಲ ಹಾಕಿದಾಗ ಅದರಲ್ಲಿ ಆ್ಯಕ್ಯುರೇಟ್ ಆಗಿ ಬಂದ್ಬಿಡುತ್ತೆ, ಇಂಥ ಮನೇಲಿ ಇಂಥ ಗ್ರಹ ಇದ್ರೆ ಹಿಂಗೆ ಆಗುತ್ತೆ ಅಂತ. ಇವಾಗ ಶುಕ್ರ ಚಂದ್ರ ಇದ್ದ 6ನೇ ಮನೆಯಲ್ಲಿ, ಅವಾಗ ಈ ಮಾಡಿರ್ತಕ್ಕಂಥವ್ರು ಹೆಂಗಸರು ಅಂತ ಹೇಳಿ ಬರುತ್ತೆ. ಗುರು ಅಂತ ಗ್ರಹ ಇದ್ರೆ ಅದು ಗಂಡಸರು ಅಂತ ಹೇಳಿ ಬರುತ್ತೆ. ಯಾರಿಂದ ಮಾಡಿಸಿದ್ದು ಅಂತಾನೂ ಬರುತ್ತೆ, ಎಲ್ಲಿ ಮಾಡಿಸಿದ್ದಂತಾನೂ ಬರುತ್ತೆ. ಎಲ್ಲವೂ ಕ್ಲಿಯರ್ ಆಗಿ ಆ ಒಂದು ಪ್ರಶ್ನೆ ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಗೊತ್ತಾಗತ್ತೆ, ಮತ್ತೆ ಇವರು ಕೂಡ ಅನುಭವಿಸ್ತಾ ಇರ್ತಾರಲ್ಲ, ಮತ್ತೆ ಅದನ್ನು ಕ್ಲಿಯರ್ ಮಾಡಿದಾಗ ಅವರಿಗೆ ಫುಲ್ ರಿಲೀಫ್ ಆಗುತ್ತೆ, ಮತ್ತೆ ಚೆನ್ನಾಗಾಗ್ತಾರಲ್ಲ ಅವರು. ಯಾರೋ ಒಬ್ರು ಸಹಾಯ ಮಾಡ್ತೀನಿ ಅಂದ್ರೆ ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ? ಹಂಗೆ ಸಹಾಯ ಮಾಡೋಕ್ಕಾಗಲ್ಲ. ಅವರಾಗೆ ಅವರು ಒಂದು ಗೆಟನಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಶಕ್ತಿ ಅನ್ನೋದು ಬೇಕು, ಎನರ್ಜಿ ಬೇಕು. ಹಂಗಾಗಿ ಅದು ಬೇಕಾಗತ್ತೆ.
ಈ ಸಿದ್ಧಿಗಳು ಮಾಡ್ಕೊತಾರಲ್ಲ, ಹೌದು. ಅದು ಎಷ್ಟು ವರ್ಷಗಳ ಕಾಲ ಯಾರ್ಯಾರು ಯಾವ ಥರ ಸಿದ್ಧಿಗಳು ಮಾಡ್ಕೊತಾರೆ ಅಂತ ಕೇಳ್ಬೋದಾ? ಈಗ ಸಿದ್ಧಿಗಳ ವಿಚಾರಕ್ಕೆ ಬಂದರೆ, ಈ ಸಿದ್ಧಿ ಅಂತಕ್ಕಂಥದ್ದು ತಪಸ್ಸು. ಹೌದು. ಮಹಾ ತಪಸ್ಸು. ವಿಶ್ವಾಮಿತ್ರ 3 ಸಲ 48 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ದ. ಮೊದಲನೇ ಸಲ ತಪಸ್ಸು ಮಾಡಿದಾಗ ಹಣ್ಣು, ಒಂದು ಮಾವಿನ ಹಣ್ಣು ಕಾಯಿತ್ತು ಅವನು ಕೂತ್ಕೊಂಡಾಗ. ಅವನು ತಪಸ್ಸು 48 ವರ್ಷ ಆದಮೇಲೆ ಅದು ಹಣ್ಣಾಗಿ ಕೆಳಗಡೆ ಬೀಳ್ತಾ ಇದೆ. ಆ ಟೈಮಲ್ಲಿ ಒಂದು ನಾಯಿ ನರಳ್ತಾ ಇತ್ತು ಅವನ ಮುಂದೆ. ನಾಯಿ. ವಿಶ್ವಾಮಿತ್ರ ತುಂಬ ಅವನಿಗೆ ಒಂಥರ ಹಿಂಗಡ್ಲು ಅಂತೀವಲ್ಲ, ಹೆಣ್ಣಿನ ಒಂದು ಮನಸ್ಸು ಅವನಿಗೆ. ಹಾಗಾಗಿ ಆ ಹಣ್ಣು ಬಿದ್ದ ತಕ್ಷಣವೇ ಅವನ ಕೈಯಲ್ಲಿ ಆ ನಾಯಿ ಕೊಟ್ಬಿಟ್ಟ ಅವನು. ಆ ನಾಯಿ ತಿಂದು ಚೆನ್ನಾಗಿ ಎನರ್ಜೆಟಿಕ್ ಆಗಿ ಹೋಗ್ಬಿಡ್ತದು. ಇವನ್ ತಪಸ್ಸಲ್ಲಿ ಹಾಳಾಗೋಯ್ತು. ಮತ್ತೆ ಕುತ್ಕೊಂಡಾಗ 2ನೇ ಸಲ ಕುತ್ಕೊಂಡಿದ್ದು. ಆವಾಗ ಇಂದ್ರ ರಮ್ಯನ್ ಕಳಿಸಿ ಅವಳಿಗೆ ತೊಂದರೆ ಮಾಡ್ದ. ಮತ್ತು 3ನೇ ಸಲ ಇದು ಹಠ ಬಿಡದೆ 3ನೇ ಸಲ ಮಾಡಿ ಬ್ರಹ್ಮ ಪದವಿಯನ್ನು ಪಡೆದ. ಎಲ್ಲರಿಗೂ ಫಸ್ಟ್ ಸಲನೇ ಬ್ರಹ್ಮ ಪದವಿ ಸಿಕ್ಬಿಟ್ಟಿತ್ತು. ಆದರೆ ವಿಶ್ವಾಮಿತ್ರ ಮಾತ್ರ 3 ಸಲ ಮಾಡಿ ಬ್ರಹ್ಮ ಪದವಿಯನ್ನು ತಗೊಂಡ. ಈಗ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಇದು ಸಿದ್ಧಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸಾಮಾನ್ಯವಾಗಿ ನಾವು ತೊಗೊಂಡ್ಬಿಡ್ತೀವಿ, ಜಪ ಮಾಡಿಬಿಡ್ತೀವಿ, ನಂಗೆ ಸಿದ್ಧಿ ಆಗೋಯ್ತು, ಅದೆಲ್ಲ ಮೂಢನಂಬಿಕೆ. ಅದು ಕೆಲವರೆಲ್ಲ ಹೇಳ್ತಾರೆ, ನಾನು ತೊಗೊಂಡ್ಬಿಟ್ಟೆ, ನಾನು ಜಪ ಮಾಡಿಬಿಟ್ಟೆ, ನಂಗೆ ಸಿದ್ಧಿ ಆಗೋಯ್ತು. ಆ ಥರ ಆಗಲ್ಲ. ಅದು ಆ ಸಿದ್ಧಿ ಅಂತಕ್ಕಂಥದ್ದು ಏನು ಅಂದರೆ, ಡೈರೆಕ್ಟಾಗಿ ದೇವ್ರ ಜೊತೆ ಕನೆಕ್ಟಿವಿಟಿ. ಅದು ಆಂಜನೇಯ ಅಂದರೆ ಆಂಜನೇಯ ಬಂದು ನಮ್ಮ ಪಕ್ಕದಲ್ಲಿ ಕೂತಿರ್ಬೇಕು. ನಮ್ಗೆ ಏನು ಬೇಕೋ ಅವ್ನು ಹೆಲ್ಪ್ ಮಾಡಿಕೊಡ್ಬೇಕು. ಆ ಥರ. ನಂಗೆ ಈಗ ಒಂದು 10 ಲಕ್ಷ ಬೇಕು ಅಂದರೆ ತಂದ್ಕೊಡೋದು ಆ ಥರದ್ದಲ್ಲ ಕೆಲಸ. ಕಷ್ಟದಲ್ಲಿರೋರನ್ನ ಅವ್ರನ್ನ ಬಚಾವ್ ಮಾಡೋಕ್ಕೆ, ಆಯಿತಾ, ಮತ್ತು ಯಾವುದೇ ಕೆಲಸಕ್ಕೆ ಹೋದ್ರೂ ಅದು ಅನುಕೂಲ ಮಾಡ್ಕೊಡೋಕ್ಕೆ ಅಂಥ ಒಂದು ಅನುಕೂಲಗಳದ್ದೆಲ್ಲ, ಆಯಿತಾ. ಸೊ ಆ ಥರದ್ದನ್ನು ಸಿದ್ಧಿ ಅಂತ ಹೇಳಿ ಹೇಳ್ತಾರೆ. ಮತ್ತು ಈಗ ನಾವು ಯಾವ ಸಿದ್ಧಿ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟು, ಯಾರು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇದರಲ್ಲಿ ಗಂಡು ಹೆಣ್ಣು ಭೇದ ಭಾವ ಇರುತ್ತೆ ಅದರಲ್ಲಿ? ಇಲ್ಲ, ಸಿದ್ಧಿ ಭೇದ ಭಾವ ಎಲ್ಲ ಏನೂ ಇಲ್ಲ. ಈಗ ನಮ್ಮ ಈ ಕಡೆ ನಾರ್ತ್ ಕಡೆ ಲೋನ ಚಮ್ಮಾರ ಅಂತ, ಚಮ್ಮಾರ ಜಾತಿಯವ್ರದ್ದು ಲೋನ ಚಮ್ಮಾರ ಅಂತ, ಅವರು ಎಂಥ ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಂದರೆ ಸತ್ತವ್ರನ್ನ ಬದುಕಿಸ್ತಾ ಇದ್ರು ಅವರು. ಆ ಹೆಂಗಸು ಅಂಥ ಭಯಂಕರವಾಗಿರ್ತಕ್ಕಂಥ ಸಿದ್ಧಿ, ಅದ್ಭುತವಾಗಿರೋ ಸಿದ್ಧಿ, ಆಯಿತಾ. ಅದು ಆ ಥರದ್ದು 3 ಜನ ಇದ್ದಾರೆ. ಲೋನ ಚಮ್ಮಾರ ಅಂತ ಹೇಳಿ ಹೆಸರಿಟ್ಕೊಂಡವ್ರು 3 ಜನ. ಫಸ್ಟ್ ಲೋನ ಚಮ್ಮಾರ ಇದೆಯಲ್ಲ, ಇಬ್ಬರು ಅಷ್ಟೇ, 3 ಜನನೂ ಎಕ್ಸ್ಟ್ರೀಮ್ ಲೆವೆಲ್ದೆ ಅವ್ರದ್ದು, ಆಯಿತಾ. ಭೈರವನ್ನ ಒಟುಕು ಭೈರವನ್ನ ಕರೆಸ್ಕೊಂಡು ಏನು ಕೆಲಸ ಬೇಕಾದ್ರೂ ರೆಡಿ, ಸತ್ತವನ್ನ ಬದುಕಿಸ್ತಾ ಇದ್ರು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವು ಹೆಂಗಿರ್ಬೋದು ಅದು ಸಿದ್ಧಿ. ಸೊ ಹಾಗಾಗಿ ನಾನು ಏನು ಕೇಳಿದೆ ಅಂದರೆ, ಹೆಂಗಸು ಗಂಡಸು ಅನ್ನೋ ಆ ಭೇದ ಭಾವ ಎಲ್ಲ ಏನೂ ಇಲ್ಲ. ಅಕ್ಕ ಮಹಾದೇವಿ ಮಹಾಸಿದ್ಧಿ ಪುರುಷಿ, ಅಲ್ಲಿ ಶಿವನನ್ನೇ ಹೊಲ್ಸ್ಕೊಂಡಿರ್ತಕ್ಕಂಥ ದೇವಿ ಅವಳು, ಪಾರ್ವತಿ ಅಂತಾನೆ ಹೇಳ್ಬೋದು ನಾವು. ಹಾಗಾಗಿ ಈ ಥರ ಎಲ್ಲ ಸಿದ್ಧರು ಇರ್ತಾರಲ್ಲ, ಸಿದ್ಧಿ ಪಡ್ಕೊಂಡಿರ್ತಾರೋ ಅವರು ಭಾರಿ ಅದ್ಭುತವಾಗಿರ್ತಾರೆ. ಸೊ ನಾವು ಈ ಯಕ್ಷಿಣಿ ಸಿದ್ಧಿ ಎಲ್ಲ ತೊಗೊಂಡ್ಮೇಲೆ, ಸಿದ್ಧಿ ಆದಮೇಲೆ ಒಂದಷ್ಟು ಸಿದ್ಧ ಪುರುಷರನ್ನ ನಾನು ಭೇಟಿಯಾಗಿದ್ದೀನಿ. ಆಮೇಲೆ ಈ ಸಿದ್ಧಿ ಅಂತಕ್ಕಂಥದ್ದು ನಮಗೆ ಕೆಲವು ಕಡೆ ಅವಧೂತ ಅಂತ ಬರುತ್ತೆ, ನಮ್ಮ ಈ ಕಡೆ, ಆಯ್ತಾ. ಮತ್ತೆ ಆ ಕಡೆ ಸಿದ್ಧರ್ ಅಂತ ಬರುತ್ತೆ, ತಮಿಳ್ನಾಡು ಕಡೆ ಎಲ್ಲ ಸಿದ್ಧರ್ ಎಲ್ಲ ಒಂದೇನೆ. ಇದು ಪರಂಪರೆ. ಇದೇನು ಪರಂಪರೆ ಅಂದ್ರೆ, ಫಸ್ಟ್ ದೇವ್ರಾದ್ಮೇಲೆ ದೇವ್ರ ಜೊತೆ ಮಾತಾಡಕ್ಕೆ ಯಾರಿಗೆ ಹೋಗ್ತಾ ಇದೆ, ಅವಕಾಶ ಇದೆ ಅಂದ್ರೆ ಇವ್ರಿಗೆ. ಆಮೇಲೆ ಮಠಾಧೀಶರು ಅವರೆಲ್ಲ ಆಮೇಲೆ. ಫಸ್ಟ್ ಸಿದ್ಧಿ ಮತ್ತೆ ಇವರಿಗೆ ದೇವ್ರ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಮಾಡುವಂಥ ಅವಕಾಶ ಇದೆ. ಹಂಗಾಗಿ ಈ ಸಿದ್ಧರ್ ಇದಾರಲ್ಲ ತುಂಬ ಪವರ್ಫುಲ್. ಈಗ ನೀವು ತಮಿಳ್ನಾಡು ಕಡೆ ಹೋದರೆ ಮೂಕುಪುಡಿ ಸಿದ್ಧರ್, ವಿಭೂತಿ ಸಿದ್ಧರ್, ಆಯಿತಾ. ಆಮೇಲೆ ತಮಸಿ ಸಿದ್ಧರ್, ಈ ಥರ ತುಂಬ ಜನ ಸಿದ್ಧರ್ ಇದ್ದಾರೆ. ನಾನು ಭೇಟಿ ಮಾಡಿದ್ದೇನೆ. ಅರುಣಾಚಲೇಶ್ವರ ಇದರಲ್ಲಿ ಸನ್ನಿಧಾನದಲ್ಲಿ ಬಹಳಷ್ಟು, ತಿರುವಣ್ಣಾಮಲೈ, ಅಲ್ಲಿ ಆ ಮಲೆಯಲ್ಲಿ, ಆ ಒಂದು ಬೆಟ್ಟದಲ್ಲಿ ಬಹಳಷ್ಟು ನಿಮಗೆ ಶಕ್ತಿ ಪಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇವತ್ತಿಗೂ ಮಾಡ್ಕೊಳ್ತಾ ಇದ್ದಾರೆ ಸಿದ್ಧರ್. ಹುಡ್ಕೊಂಡು ಹೋಗ್ಬೇಕಾದ್ರೆ ನಾವು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ಬೇಕು, ಸಿಗ್ತಾರೆ, ಆಯ್ತಾ. ಇಲ್ಲೂ ಅಷ್ಟೇನೆ ಅವಧೂತರು, ಸುಮ್ಮನೆ ಬೋರ್ಡ್ ಹಾಕೊಂಡಿರೋರೆಲ್ಲ ಅವಧೂತರಲ್ಲ. ಆ ಅವಧೂತರು ಅವರು ಇದೇ ಬೇರೆ ಒಂದು, ಅವರ ಒಂದು ಮುಖಚರ್ಯ ಇರಲಿ, ಅವರ ಒಂದು ಶಕ್ತಿ ಇರಲಿ. ನಾನು ಒಂದು ಅವಧೂತರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ಭೇಟಿ ಮಾಡಕ್ಕೆ ಹೋದಾಗ ನಾನು ಅವತ್ತು ಸೈಕಲ್ ತಗೊಂಡು ಹೋಗಿದ್ದೀನಿ, ಇಲ್ಲೇ ನೆಲಮಂಗಲ ರೋಡಲ್ಲಿ ಬಂದಿರೋರು. ಹೋದಾಗ ನಾನೇನು ಮಾಡಿದೆ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಧ್ಯಾಹ್ನ ಒಂದು 3-4 ಗಂಟೆ ಆಗಿಬಿಟ್ಟಿತ್ತು. ಹೋದ ತಕ್ಷಣ ಅವ್ರಿಗೆ ಕಾಲಿಗೆ ಬಿದ್ದೆ, ನಮಸ್ಕಾರ ಮಾಡಿದೆ, ಎಲ್ಲ ಆಯಿತು. ಹೋಗಿ ಊಟ ಮಾಡೋಗು, ನಂದು ಊಟ ಆಯಿತು ಅಂದೆ. ಊಟ ಆಗಿಲ್ಲ ನಿಂದು ಅಂದರು. ಊಟ ಆಗಿಲ್ಲ ನಿಂದು, ಮಾಡೋಗು ಅಂದರು. ಆಮೇಲೆ ಎಲ್ಲ ಕೆಲವು ಘಟನೆಗಳನ್ನೆಲ್ಲ ಹೇಳಿದ್ರು. ನನಗೆ ಸಿದ್ಧಿಯಾಗಿರ್ತಕ್ಕಂಥ ವಿಚಾರಗಳು ನನ್ನ ಲೈಫಲ್ಲೇ ಯಾರಿಗೂ ಹೇಳಿರಲಿಲ್ಲ.
ಅಂತ ವಿಚಾರಗಳನ್ನೆಲ್ಲ ಅವ್ರು ಹೇಳಿದ್ರು. ಹ್ಮ್ ಹ್ಮ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಅಂತ ಅದ್ಭುತವಾಗಿರ್ತಕ್ಕಂಥ ಇದು ಸಿದ್ಧಿ ಅದು. ಹ್ಮ್ 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 ಸೊ ಹಾಗಾಗಿ ಅವಧೂತರೆಲ್ಲ ಭಾರಿ ಅದ್ಭುತವಾಗಿರ್ತಕ್ಕಂಥವ್ರು ಇದ್ದಾರೆ. ಹ್ಮ್ 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 ಅವ್ರೇನು ಜಾಸ್ತಿ ಪಬ್ಲಿಸಿಟಿಗೆಲ್ಲ ಬರಲ್ಲ ಅವನು ಅವಧೂತರೆಲ್ಲ. ಹ್ಮ್ ಅವ್ರಿಗೆಲ್ಲ ಪಬ್ಲಿಸಿಟಿ ಬೇಕಾಗಿಲ್ಲ. ಅವನು ಹುಡ್ಕೊಂಡು ಎಂತೆಂಥವ್ರೆಲ್ಲ ಹೋಗ್ತಾರೆ, ಹ್ಮ್ ಅವರ ಒಂದು ಕೃಪೆ ಬೇಕು ಅಂತ ಹೇಳ್ಬಿಟ್ಟು. ಹೌದು. ಸೊ ಹಾಗಾಗಿ ಇದು ಈ ಒಂದು ಪರಂಪರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸಿದ್ಧಿ ಅಂತಕ್ಕಂಥದ್ದು ಹ್ಮ್ ದೇವರನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಳ್ಳುವಂತ ಒಂದು ವಿಧಾನ. ಇದರಲ್ಲಿ ಮಂತ್ರ ಬರುತ್ತೆ, ತಂತ್ರ ಬರುತ್ತೆ, ಯಂತ್ರ ಬರುತ್ತೆ. ಇದನ್ನೆಲ್ಲ ಇಟ್ಕೊಂಡು ಮಾಡ್ಕೊಳ್ಳುವಂತ ಒಂದು ವಿಧಾನನೇ ಸಿದ್ಧಿ. ಈ ಸಿದ್ಧಿ ಪಡ್ಕೊಂಡವರು ಮದ್ವೆ ಆಗಿರೋರು ಈ ತರದವರೆಲ್ಲ ಇರ್ಬೋದಾ? ಹೌದು, ಖಂಡಿತ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅವ್ರ ವೈಯಕ್ತಿಕ ಇದರಲ್ಲಿ ತಿನ್ನುವಂತ ಪದಾರ್ಥಗಳಿರ್ಬೋದು ಹ್ಮ್ ಹ್ಮ್ ಅಲ್ವಾ. ಕೆಲವು ಸಿದ್ಧಿಗಳು ಹೇಳ್ತಾ ಇದೀನಿ ನಾನು. ತಿನ್ನುವಂತ ಪದಾರ್ಥಗಳಿರ್ಬೋದು, ಹ್ಮ್ ಅಥವಾ ಈ ತರ ಒಂದು ಪರ್ಸನಲ್ ಲೈಫಲ್ಲಿ ಪರ್ಸನಲ್ ಲೈಫಲ್ಲಿ ಈ ತರ ಇದೆ. ಆದ್ರೆ ಕೆಲವು ಘಟನೆ ಇದನ್ನ ಮಾಡಿರ್ಬಾರ್ದು, ಏನು ಅಫೇರ್ಸ್ ಇರಬಾರ್ದು, ಆ ಥರದ್ದೆಲ್ಲ ಅದೆಲ್ಲ ಒಳ್ಳೇದಲ್ಲ. ಹ್ಮ್ 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 ಆ ಥರದ್ದೆಲ್ಲ ಇರಬಾರ್ದು. ಓಕೆ ಓಕೆ. ಅದು ಯಾಕಂದ್ರೆ ಪಾಸಿಟಿವ್ ಇರ್ತಾರೆ, ಪಾಸಿಟಿವ್ ನೆಗೆಟಿವ್ ಜೊತೆ ಕನೆಕ್ಟ್ ಆದ ತಕ್ಷಣ ಅಲ್ಲಿ ಹೋಗ್ಬಿಡುತ್ತೆ ಎಲ್ಲ. ಹ್ಮ್ 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 ಹಂಗಾಗಿ ಯಾವಾಗ್ಲೂ ಕೂಡ ಪಾಸಿಟಿವ್ ಆಗೇ ಇರ್ಬೇಕು ಅವರು. ಓಕೆ ಓಕೆ. ಮದ್ವೆ ಎಲ್ಲ ಆಗಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ, ಅದೆಲ್ಲ ಮಾಡ್ಬೋದು. ಹ್ಮ್ ಹ್ಮ್ ಆದ್ರೆ ನೆಗೆಟಿವ್ ತರ ಇರಬಾರ್ದು. ಆ ತರ ನೆಗೆಟಿವ್ ಇದ್ದು ತಗೊಂಡ್ರೆ ಅದು ವರ್ಕೌಟ್ ಆಗಲ್ಲ, ಹ್ಮ್ 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 ಸಿದ್ಧಿ ಆಗಲ್ಲ ಅದು. ಓಕೆ ಓಕೆ.